ಆದರೆ ನಿಮಗಿಂತ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ ಅಂತ ತಿಳ್ಕೊಂಡು ನಿಮ್ಮನ್ನು ಒಪ್ಕೊಂಡಿಲ್ಲ. ನಿಮ್ಮನ್ನು ಮನಸಾರೆ ಇಷ್ಟಪಟ್ಟು ಒಪ್ಕೊಂಡ ಮೇಲೇ ನನಗೆ ಗೊತ್ತಾಗಿದ್ದು ನಿಮ್ಗೆ ಇಂಥ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ ಅಂತ. ಮನಸಾರೆ ಇಷ್ಟಪಡೋದಕ್ಕೂ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಇಷ್ಟಪಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದು ನಿಮಗೆ ಗೊತ್ತಿದೆ ಅಂತ ನಾನು ಅನ್ಕೋತೀನಿ. ನಾವಿಬ್ರು ಮದುವೆ ಆದಮೇಲೆ ನಿಮ್ಮ ಜೀವನ ಬೇರೆ ನನ್ನ ಜೀವನ ಬೇರೆ ಅಂತ ಇರಲ್ಲ. ನಮ್ಮಿಬ್ರು ಜೀವನನೂ ಒಂದೇ. ನಮ್ಮಿಬ್ರು ಕನಸುಗಳಿಗೆ ನಮ್ಮಿಬ್ರು ಆಸೆಗೂ ಅಷ್ಟೇ ಇಂಪಾರ್ಟೆನ್ಸ್ ಇರುತ್ತೆ. ನನ್ನ ಕನಸಿಗೆ ನೀವು ಬೆಲೆ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಆ ರೀತಿ ಸಂತೋಷವಾಗಿ ಜೀವನ ಮಾಡಿದ್ರೆ ತಾನೆ ನೀವು ಹೇಳ್ದಾಗೆ ನಿಮ್ಮ ಮನೆಯವ್ರು ಖುಷಿಯಾಗಿರೋದು. ಥ್ಯಾಂಕ್ ಯು ಕಾರ್ತಿಕ್, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ರಿಯಲಿ ಲಕ್ಕಿ. ಐ ಲವ್ ಯು. ದಿವ್ಯಕ್ಕ ಸ್ವಾರ್ಥಿ. ಅವಳಿಗೆ ಏನ್ ಬೇಕೋ ಅದನ್ನೇ ಪಡ್ಕಂತಾಳೆ. ಏನ್ ಸತ್ಯ, ಚಿಕ್ಕ ವಯಸ್ಸಿಂದನು ನಿನಗೆ ಅಂತ ನೀನು ಏನೇ ತಗೊಂಡ್ರು ದಿವ್ಯಕ್ಕ ಕೇಳಿದ ತಕ್ಷಣ ಬಿಟ್ಕೊಟ್ಬಿಡ್ತಿದ್ದೆ. ಯಾಕೆಂದ್ರೆ ಅವಳ ಖುಷಿಲಿ ನಿನಗೇನೋ ಒಂದು ಸಮಾಧಾನ ಸಿಗುತ್ತೆ ಅಂತ. ಆದರೆ ಈಗ ನೀನು ಪ್ರೀತಿ ವಿಷಯದಲ್ಲೂ ಹೀಗೆ ಮಾಡ್ಕೊಂಡ್ಬಿಟ್ಟಲ್ಲ ಸತ್ಯ. ಛೇ, ಇಲ್ಲ ಸತ್ಯ, ಅವಳ ಬೇಬಿ ನಿನಗ್ ಸೇರ್ಬೇಕು. ನೀನು ಅವನ್ನ ಬಿಟ್ಕೊಡ್ಬಾರ್ದು. ಹೌದು ಸತ್ಯ, ಹೌದು ಸತ್ಯ, ಹೌದು ಸತ್ಯ, ಹೌದು ಸತ್ಯ, ಹೌದು ಸತ್ಯ, ಹೌದು ಸತ್ಯ. ಬಿಟ್ಕೊಡೋದಕ್ಕೆ ನಾನು ಯಾರು? ಅವನು ಅಕ್ಕನ್ ಸೇರ್ಬೇಕಾಗಿರೋ ಹುಡುಗ, ಅಕ್ಕನ ಮದುವೆ ಆಗ್ತಿರೋ ಹುಡುಗ. ನನ್ನ ಮನಸ್ಸಲ್ಲಿದ್ದೆಲ್ಲ ಭ್ರಮೆ ಅನ್ನೋದು ನನಗೆ ಇವತ್ತು ಗೊತ್ತಾಗ್ತಿದೆ. ಆದ್ರೆ ನೀನ್ ಅಮೂಲ್ ಬೇಬಿನ ಎಷ್ಟು ಇಷ್ಟಪಡ್ತಿದ್ದೆ ಅಂತ ನಮಗ್ ಗೊತ್ತು ಸತ್ಯ. ಅದೇನೋ ನಿಮಗ್ ಗೊತ್ತು ಕಣ್ರೋ. ಆದ್ರೆ ಅಮೂಲ್ ಬೇಬಿ ಅಕ್ಕನ ಮದುವೆ ಆಗ್ತಿರೋ ಹುಡುಗ ಅಂತ ನಮ್ಗೆ ಯಾರಿಗೂ ಗೊತ್ತೇ ಆಗ್ಲಿಲ್ವೇ? ಯಾರಿಗಾನು ಒಬ್ರೇ ಗೊತ್ತಾಗಿದ್ದಿದ್ರು ಇವತ್ತಿಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಕಣ್ರೋ. ನನ್ನ ಮನ್ಸನ್ನ ಅವನಿಗೆ ಕೊಡ್ತಾನೆ ಇರ್ಲಿಲ್ವೋ?
ಅನ್ಕೊಂಡ್ಬಿಟ್ಟಿದ್ದೆ ಕಣ್ರು ನಾನು. ಅಮೂಲ್ ಬೇಬಿ ನಿಜವಾಗ್ಲೂ ಅಕ್ಕನ್ ಸೇರಿದ ಹುಡುಗ. ಸತ್ಯ, ನೀನು ಅಳ್ಬೇಡ ಸತ್ಯ. ನೀನ್ ಹತ್ರ ನಮಗೂ ಅಳು ಬರುತ್ತೆ. ಆಗಿರೋದು ಎಂಗೇಜ್ಮೆಂಟ್ ಅಲ್ವಾ, ಮದ್ವೆ ಅಲ್ವಲ್ಲ. ನಾವು ದಿವ್ಯಕ್ಕನ ಹತ್ರ ಮಾತಾಡ್ತೀವಿ. ಯಾರು ಯಾರ ಹತ್ರನೂ ಮಾತಾಡ್ಬೇಕಾಗಿಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಂಬ್ಕೊಂಡ್ ಬಂದಿರೋಳು ನಾನು. ಅಮೂಲ್ ಬೇಬಿ ನಿಜವಾಗ್ಲೂ ಅಕ್ಕನಿಗೆ ಸರಿಯಾದ ಜೋಡಿ ಕಂಡ್ರು. ಅವನನ್ನ ಮದುವೆ ಆದ್ರೆ ಅಕ್ಕನ ಜೀವನ ತುಂಬಾ ಚೆನ್ನಾಗಿರುತ್ತೆ. ಅಕ್ಕಂಗೂ ಅಂತ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅನ್ನೋ ಕನ್ಸೆತ್ತು ಕಂಡ್ರು. ಅದಕ್ಕೆ ಅವಳಿ ಸಂಬಂಧ ಒಪ್ಕೊಂಡಿರೋದು. ಅವಳು ಇಷ್ಟಪಟ್ಟು ಒಪ್ಕೊಂಡಿರೋ ಹುಡುಗನ ಜೊತೆ ಮುಂದೆ ನಿಂತು ಮದುವೆ ಮಾಡ್ಬೇಕಾಗಿರೋದು ನನ್ನ ಕರ್ತವ್ಯ. ಅಪ್ಪನ ಆಸೆನೂ ಅದೇ. ಇಲ್ಲ ಸತ್ಯ, ಪ್ರೀತಿ ಹೇಳಿ ಕೇಳಿ ಹುಟ್ಟೋದಲ್ಲ. ನೀನ್ ಮನ್ಸಲ್ಲಿರೋ ಪ್ರೀತಿನ ದಿವ್ಯಕ್ಕಂಗೋಸ್ಕರ ತ್ಯಾಗ ಮಾಡ್ಬೇಡ. ಅದು ತ್ಯಾಗ ಅಲ್ಲ ಕಣ್ರೋ, ಜವಾಬ್ದಾರಿ. ಆ ಜವಾಬ್ದಾರಿಗೋಸ್ಕರ ಬರೀ ಪ್ರೀತಿ ಅಲ್ಲ, ಜೀವ ಕೊಡೋದಕ್ಕೂ ತಯಾರಾಗಿದ್ದೀನಿ. ಮನಿಯಣ್ಣ, ನಮ್ಮ ಅಕ್ಕನ ಮದ್ವೆ ಅದು ಅವಳು ಇಷ್ಟಪಟ್ಟಿರೋ ಹುಡುಗನ ಜೊತೆ 2 ಡೇಟ್ ಹಾಕು. ನಿಮ್ಮ ಫ್ರೆಂಡ್ಶಿಪ್ ಕೂಡ ನನಗೆ ಬೇಕು. ಯಾಕೆ ಅಂದ್ರೆ ನನಗೆ ನೀವಂದ್ರೆ ಇಷ್ಟ. ಹರಸಿ ಆರತಿ